ನಾನೇ ಮುಖ್ಯಮಂತ್ರಿ ಆಗಿದ್ದರೆ ಇಷ್ಟೊತ್ತಿಗೆ ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಮನೆಗೆ ಹೋದ್ರೂ ಚಿಂತೆ ಇಲ್ಲ, ನೀರು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಸುಮಾರು ಅನೇಕ ಮುಖ್ಯಮಂತ್ರಿಗಳು ನೋಡಿ ಬಂದೆ. KC ರೆಡ್ಡಿ ಅವರಿಂದ ಹಿಡಿದು, ನಿಜಲಿಂಗಪ್ಪನವರಿಂದ ಹಿಡಿದು, ಹನುಮಂತಯ್ಯನವರು, ಕಡಿದಾಳ್ ಮಂಜಪ್ಪ, ದೇವರಾಜ ವೀರೇಂದ್ರಪ್ಪ ಒಂದೇ ಸಮಕ್ಕೆ ನೋಡ್ಕೊಂಬಂದೆ. ನಮಗಿವತ್ತು ದಿಕ್ಕಿಲ್ದಂಗೆ ಆಗಿದೆ. ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯವರು ಭದ್ರವಾಗಿರಬೇಕು. ಇವರು ಭದ್ರ ಸ್ವಲ್ಪ ಅಳ್ಳಾಡ್ತಾ ಇದೆ. ಭದ್ರವಾಗಿ ಅಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸು ಮತ್ತು ತಮಿಳುನಾಡಿನ ವಿಜಯ್ ಇವರು ಒಂದಾಗಿದ್ದಾರೆ. ಅವ್ರನ್ನ ನೆಂಟಿಸ್ತಾನಕ್ಕೋಸ್ಕರವಾಗಿ ನಮ್ಮನ್ನು ಬಲಿ ಕೊಡೋದು ಬೇಡ, ನಮ್ಮ ರಾಜ್ಯವನ್ನು ಬಲಿ ಕೊಡೋದು ಬೇಡ. ಈಗೇನು ಅವರು ಪ್ರತಿದಿನ ಮೊದಲು 12 ಅಂತ ಅಂದಿದ್ರು, ಈಗ 9:15 ಬಂದಿದ್ದಾರೆ. ಸುಮಾರು 16 TMC ನೀರು ಹೊರಟೋಗುತ್ತೆ. ಮಂಡ್ಯಕ್ಕೆ ನೀರಿಲ್ಲ, ಬೇರೆ ಊರುಗಳಿಗೆ ನೀರಿಲ್ಲ. ಈ ಪರಿಸ್ಥಿತಿ ಇದೆ. ಮತ್ತು ಜನ, ಕರ್ನಾಟಕದ ಜನ ನಮಗೇನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ ಜನ ಭಾರಿ ಎಚ್ಚರಿಕೆಯಿಂದ ಬೀದಿ ಬರವಿಗೆ ಹೋರಾಟ ಮಾಡ್ತವ್ರು. ಯಾರು? ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಯಾರೂ ಬೇರೆಯವರು ಬೀದಿಗೆ ಬರ್ತಾ ಇಲ್ಲ. ಅಸೆಂಬ್ಲಿ ನಮಗೆ ಪ್ರಾಮುಖ್ಯವಾದ್ದು. ಅಸೆಂಬ್ಲಿಯಲ್ಲಿ ಒಂದು ಅದ್ಭುತವಾಗಿ ಇಬ್ಬರು ಕೂತ್ಕೊಂಡು ಗಂಭೀರವಾಗಿ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು. ಅವರು ಆ ಕಡೆ, ಇವರು ಈ ಕಡೆ. ವಿಧಾನಸಭೆ ಅದರ ಗಾಂಭೀರ್ಯ, ಗೌರವ ಎಲ್ಲ ಹೊರಟೋಯ್ತು. ಈಗ ಯಾರ ಮುಂದೆ ನಾವು ಕೇಳೋದು? ಶಾಸನಸಭೆಯಲ್ಲಿ ಸುದೀರ್ಘವಾಗಿ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮೇಕೆದಾಟು ಬಗ್ಗೆ, ಕಾವೇರಿ ಬಗ್ಗೆ ಎಳೆಯಾಗಿ ಬಿಡಿಸಿ ಮಾತನಾಡಬೇಕಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.